ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 14 ಎಕರೆ ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಇದರ ಬೆಲೆ ಎಷ್ಟು, ಇದರ ಮಣ್ಣು ಯಾವುದು, ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಇದು ಹೈವೇಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದು ಕೂಡ ನಾನು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಿಮಗೆ ನೀವು ನೋಡ್ತಾ ಇದ್ದೀರ ನೋಡಿರಿ, ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು ನೋಡಿರಿ. ತಾರ್ ರೋಡ್ ನಾನು ನಿಮಗೆ ಮೊದಲೇ ತೋರಿಸಿದ್ದೀನಿ, ಫಸ್ಟಲ್ಲೇ ವಿಡಿಯೋ ಸ್ಟಾರ್ಟಲ್ಲೇ ತೋರಿಸಿದ್ದೀನಿ ತಾರ್ ರೋಡು. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 14 ಎಕರೆ ಮಾರುವಂಥ ಜಮೀನಿದು. ಇನ್ನು ಮೊದಲಿಗೆ ಜಮೀನಲ್ಲಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಕೊನೆಗೆ ಅಲ್ಲಿ ಮರಗಳು ಕಾಣಿಸ್ತಿದ್ದಾವೆ ನೋಡಿ, ಮಧ್ಯದಲ್ಲಿ ಅಲ್ಲಿಂದ ಹಿಡಿದು ನಿಮಗೆ ತಾರ್ ರೋಡ್ ಅಟ್ಯಾಚ್ ಇಲ್ಲಿವರೆಗೂ ತಾರ್ ರೋಡು. ಈ ಕಡೆ ನಿಮಗೆ ಈ ಕಡೆ ಮರದಿಂದ ಹಿಡಿದು ನಿಮಗೆ ಈ ಕಡೆ ಈ ಮರದವರೆಗೂ ಜಮೀನಿದೆ. ಅಗಲ ಸ್ವಲ್ಪ ಕಮ್ಮಿ ಬರುತ್ತೆ, ಉದ್ದ ಜಾಸ್ತಿ ಇದೆ. ಅಂದರೆ ರೋಡಿಗೆ 120 ಅಡಿ ಮಾತ್ರ ಬರುತ್ತೆ, ಉದ್ದ ಭಾಳ ಇದೆ. 14 ಎಕರೆ ರೋಡ್ ಪೇಸ್ ಇರುವಂಥದ್ದು. ಜೊತೆಗೆ ನಿಮಗೆ ಇಲ್ಲಿಂದ ಹೈವೇಗೆ ಕೇವಲ 2.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ಬಳ್ಳಾರಿ ಕೇವಲ 2.5 ಕಿಲೋಮೀಟ್ರ್ ಆಗುತ್ತೆ. ನೀವು ತಾರ್ ರೋಡ್ ಅಟ್ಯಾಚು ಜೊತೆಗೆ ನೇರವಾಗಿ ಹೈವೇಗೆ 2.5 ಕಿಲೋಮೀಟ್ರ್ ಮಾತ್ರ ಆಗುತ್ತೆ. ಇನ್ನು ಇಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಒಂದು ಕೋಳಿ ಫಾರ್ಮು, ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ಸು, ಇನ್ನು ಬೇರೆ ಬೇರೆ ಆದಂಥ ಯೂಸನ್ನು ನೀವು ಮಾಡ್ಕೋಬೋದು. ಎಲ್ಲವೂ ಕೂಡ ಇಲ್ಲಿ ಚೆನ್ನಾಗಿದೆ. ಯಾಕೆಂದರೆ ನೀರಿನ ಸ್ಥಿತಿ ಇಲ್ಲಿ ನೋಡಿರಿ, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನಿಮಗೆ ನೋಡಿರಿ, ಅಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಪಕ್ಕದಲ್ಲಿ ಈ ಜಮೀನು ಪಕ್ಕದಲ್ಲಿ ರೇಷ್ಮೆ ಹಾಕಿದ್ದಾರೆ, ಜೊತೆಗೆ ಶೆಡ್ಡೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ತುಂಬ ಅನುಕೂಲಕರವಾಗಿದೆ ಈ ಜಮೀನು. ಅಗ್ರಿಕಲ್ಚರ್ ಲ್ಯಾಂಡ್ಗೆ, ಕೋಳಿ ಫಾರಮ್ಗೆ ಎಲ್ಲವೂ ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನಿಮಗೆ. ಇನ್ನು ನೀವು ಕೋಳಿ ಫಾರಮ್ ಯಾಕೆ ಮಾಡ್ಕೋಬೋದು ಅಂದರೆ, ಈ ಕಡೆನೂ ವಿಲೇಜ್ ಇಲ್ಲ, ಈ ಕಡೆ 3 ಕಿಲೋಮೀಟ್ರ್ ಆದಮೇಲೆ ವಿಲೇಜು. ಕೋಳಿ ಫಾರಮ್ಗೆ ಸೂಕ್ತವಾಗಿದೆ. ಆದರೆ ರೋಡ್ ವಿಡ್ತು ಸ್ವಲ್ಪ ಕಮ್ಮಿ ಇದೆ, ನಾನು ವೀಡಿಯೋದಲ್ಲಿ ಎಲ್ಲವೂ ಹೇಳ್ತೀನಿ. ಇನ್ನು ನೀರಿನ ಸ್ಥಿತಿ ಅಂತೂ ತುಂಬ ಅದ್ಭುತವಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀರಿನ ಸ್ಥಿತಿ. ಜೊತೆಗೆ ಇದು ಮಾತ್ರ ದಾರಿ ಈ ಭೂಮಿಯಲ್ಲಿ, ಈ ಜಮೀನಲ್ಲಿ ಹೋಗಿಲ್ಲ, ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಉಳುಮೆ ಮಾಡಿದೆ 15 ವರ್ಷದಿಂದ ಉಳುಮೆ ಮಾಡಿದೆ ಈ ರೀತಿ ಇಟ್ಟಿದ್ದಾರೆ. ಅದರಿಂದ ಯಾರು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಒಡ್ಡಾಡ್ತಿದ್ದಾರೆ, ಯಾವುದೇ ರೀತಿ ಇದರಲ್ಲಿ ದಾರಿ ಇಲ್ಲ. ತಾರ್ ರೋಡ್ ಅಟ್ಯಾಚ್ ಇರುವಂಥದ್ದು, ನೇರವಾಗಿ ತಾರ್ ರೋಡು. ಇದು ಜನರಲ್ ಪ್ರಾಪರ್ಟಿ. ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಜೊತೆಗೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನೀವು ನೋಡಿ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ, ಪ್ಯೂರ್ ರೆಡ್ ಸಾಯಿಲು. ಅಂಥ ಕಲ್ಲು ಕೂಡ ಇಲ್ಲ, ಪ್ಯೂರ್ ರೆಡ್ ಸಾಯಿಲು. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡ್ರೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಈ ಕಡೆ ನೋಡಿರಿ, ರೇಷ್ಮೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ರಿ, JCB ವರ್ಕ್ ಮಾಡ್ತಾ ಇದ್ದಾರಾ, ತುಂಬ ಚೆನ್ನಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ ಆಯಿತು, ಮಣ್ಣಾಯಿತು, ನೀರಿನ ಸ್ಥಿತಿ ಆಯಿತು. ಇನ್ನು ನಾನು ಇಲ್ಲಿಂದ ಚಳ್ಳಕೆರೆಗೆ 20 ಕಿಲೋಮೀಟ್ರ್, ಬೆಂಗಳೂರಿಂದ 220 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ನೀವು ಬೈಪಾಸಿಂದ ಬೆಂಗಳೂರು ಟು ಬಳ್ಳಾರಿ ಬೈಪಾಸಿಂದ ಕೇವಲ 2 ಕಿಲೋಮೀಟ್ರ್ ಆಗುತ್ತೆ, 2.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಾಗದ ಬಗ್ಗೆ ಇಂಟ್ರೆಸ್ಟ್ ಇರೋರು ನೀವು ಒಂದು ಸಾರಿ ವಿಸಿಟ್ ಕೊಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೀವು ಇದನ್ನು ತಗೋಬೋದು. ಜೊತೆಗೆ ಇದರ ಬೆಲೆ, ಕೊನೆಯದಾಗಿ ಇದರ ಜಮೀನಿನ ಬೆಲೆ 1 ಎಕರೆ 15.5 ಲಕ್ಷ ಹೇಳ್ತಾರೆ. 15ರಿಂದ 15.5 ಲಕ್ಷ ಅದರ ಮಧ್ಯದಲ್ಲಿ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಕೊಡ್ಬೋದು. 1 ಎಕರೆ 15ರಿಂದ 15.5 ಲಕ್ಷ ಹೇಳ್ತಾರೆ. ತಾರ್ ರೋಡ್ ಪಾಯಿಂಟು ತಗೋಬೋದು. ಇನ್ನೊಂದು ಬೈಪಾಸಿಂದ ಇಲ್ಲಿಗೆ ಕೇವಲ 2.5 ಕಿಲೋಮೀಟ್ರ್ ಆಗಿರೋದ್ರಿಂದ
ತಗೋಬೋದು. ಇನ್ನು ಯಥಾವತ್ತಾಗಿ ಎಂದಿನಂತೆ ನನ್ನಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅವನ್ನ ತಿದ್ದುಕೊಂಡು ಮುಂದಿನ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿ ಇದ್ದಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.